ದರ್ಶನ್ ಬಳ್ಳಾರಿ ಜೈಲ್ಗೆ ಎಂಟ್ರಿಯ ಕೊಡುವಂಥ ಪಿನ್ ಟು ಪಿನ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ನಾವು ಹೋಗ್ತೀವಿ. ಯಾವ ರೀತಿ ಬಂದರು, ದರ್ಶನ್ ಹೇಗಿತ್ತು, ಅಲ್ಲಿನ ಭದ್ರತೆ, ಸೀನ್ ಬೈ ಸೀನ್ ಡೀಟೇಲ್ಸನ್ನು ಕೊಡ್ತೀವಿ. ಮೊದಲು ಬಳ್ಳಾರಿ ಜೈಲ್ ಆವರಣಕ್ಕೆ ದರ್ಶನ್ ಎಂಟ್ರಿ ಕೊಟ್ಟರು. ಬಳ್ಳಾರಿ ಜೈಲ್ನ ಬಳಿ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ರು. ಪರಪ್ಪನ ಅಗ್ರಹಾರದಿಂದ ತಂದ ದಾಖಲೆಗಳನ್ನು ಚೆಕ್ ಮಾಡಿದ್ರು. ಜೈಲ್ ಡೈರಿಗೆ ಸಹಿಯನ್ನು ಹಾಕಿ ನಂತರ ದರ್ಶನ್ ಒಳಗಡೆ ಹೋದ್ರು. ಜೈಲ್ನ ವೈದ್ಯಾಧಿಕಾರಿಗಳಿಂದ ದರ್ಶನ್ನ ತಪಾಸಣೆ ಮಾಡಲಾಯಿತು. ಎಲ್ಲ ಪ್ರಕ್ರಿಯೆ ಮುಗಿಸಿ ಬಳ್ಳಾರಿ ಜೈಲ್ನೊಳಗೆ ದರ್ಶನ್ ಪ್ರವೇಶ ಕೊಟ್ಟಿದ್ದಾರೆ. ಅಲ್ಲಿ ಮೆಡಿಕಲ್ ಚೆಕಪ್ ಕೂಡ ಮಾಡಿದ್ರು. ಇನ್ನೇನು ಕೈದಿ ನಂಬರ್ ಕೂಡ ಕೊಡ್ತಾರೆ ಅಲ್ಲಿ. ಸೊ ಇದು ಅವರು ಯಾವ ರೀತಿ ಎಂಟ್ರಿ ಆದರೂ ಏನಾಯಿತು, ಆ ಪ್ರೊಸೀಜರ್ಸ್ ಯಾವ ರೀತಿ ಇರುತ್ತೆ ಅದ್ರ ಬಗ್ಗೆ ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ವಿಜುವಲ್ಸ್ ಮುಖಾಂತರ. ಎಸ್, ಇದು ಎಂಟ್ರಿ ಕೊಡುವಂಥ ದೃಶ್ಯ. ಯಾವ ರೀತಿ ಎಂಟ್ರಿ ಆಯಿತು, 10 ಗಂಟೆ ಸುಮಾರಿಗೆ ರೀಚ್ ಆಗ್ತಾರೆ ಬಳ್ಳಾರಿಗೆ. ಬಳ್ಳಾರಿ ಜೈಲು ಎಂಟ್ರಿ ಆಗ್ತಾರೆ. ಸಾಕಷ್ಟು ಜನ ಇರ್ತಾರೆ, ಅಭಿಮಾನಿಗಳು ಇರ್ತಾರೆ, ಮಾಧ್ಯಮದವರು ಇರ್ತಾರೆ, ಪೊಲೀಸವರು ಕೂಡ ಇದ್ದರು, ಎಲ್ಲರೂ ಇದ್ದರು. ನೋಡಿ, ಇದು ಎಂಟ್ರಿ ಆಗ್ತಿರುವಂಥ ದೃಶ್ಯ. ಬ್ಲ್ಯಾಕ್ ಕಲರ್ ಪೂಮಾ ಟಿ ಶರ್ಟ್ ಧರಿಸಿ ಒಳಗಡೆ ಹೋಗ್ತಾ ಇದ್ದಾರೆ. ಅಲ್ಲಿ ಬುಕ್ ಇರುತ್ತೆ, ಎಂಟ್ರಿ ಬುಕ್. ಎಲ್ಲಿ ಹೋದರೂ ಕೂಡ ಎಂಟ್ರಿ ಬುಕ್ ಇರುತ್ತೆ, ನೀವು ಎಷ್ಟು ಗಂಟೆಗೆ ಎಂಟ್ರಿ ಆಗ್ತೀರಾ ಏನು ಅಂತ. ಅದೇ ಥರ ಜೈಲಿಗೆ ಎಂಟ್ರಿ ಕೊಟ್ಟಂಥ ಸಮಯ ಮತ್ತು ಎಲ್ಲಿಂದ ಬಂದಿದ್ದಾರೆ, ಯಾವ ಆರೋಪದ ಮೇಲೆ ಬಂದಿದ್ದಾರೆ, ಇದೆಲ್ಲವೂ ಕೂಡ ಎಂಟರ್ ಆಗಿ ನಂತರ ಅಲ್ಲಿ ಸಿಗ್ನೇಚರ್ ಮಾಡ್ತಾರೆ. ಅದಾದ ನಂತರ ಒಳಗಡೆ ಕರ್ಕೊಂಡು ಹೋಗಿದ್ದಾರೆ. ಸೀನ್ 3, ಜೈಲಿನ ಬಳಿ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ದಾರೆ. ನೆಕ್ಸ್ಟ್ ಒಳಗಡೆ ಕರ್ಕೊಂಡು ಹೋಗಿ ಜೈಲ್ ಡೈರಿಗೆ ದರ್ಶನ್ ಸಹಿ ಹಾಕಿದ್ದಾರೆ. ಮತ್ತೆ ಹೊರಗಡೆ ಬಂದು ಸೈನ್ ಹಾಕ್ತಾರೆ. ಇದು ಸೀನ್ 4. ಸಹಿ ಹಾಕಿ ನೆಕ್ಸ್ಟ್ ವೈದ್ಯಕೀಯ ಪರೀಕ್ಷೆ. ಸೀನ್ 5. ಯಾವುದೇ ಕಾನೂನಾತ್ಮಕವಾಗಿ ಫಸ್ಟ್ ಮಾಡುವಂಥ ಪ್ರೊಸೀಜರೇ ಅದು ವೈದ್ಯಕೀಯ ತಪಾಸಣೆ, ಕಂಪಲ್ಸರಿಯಾಗಿ ಮಾಡಲೇಬೇಕು. ಹೀಗಾಗಿ ದರ್ಶನ್ಗೆ ವೈದ್ಯಕೀಯ ತಪಾಸಣೆ ಮಾಡ್ತಾರೆ. ಅಲ್ಲಿ ಏನು ಮಾಡ್ತಾರೆ, ತೂಕ ಚೆಕ್ ಮಾಡಿಸ್ತಾರೆ. ಅದಾದ ನಂತರ ಎಲ್ಲ BP ಎಲ್ಲ ಚೆಕ್ ಮಾಡ್ತಾರೆ. ಏನಾದರೂ ಹೆಲ್ತ್ ಇಶ್ಯೂಸ್ ಇದೆಯಾ ಅಂತ ಅಲ್ಲಿರುವಂಥ ಜೈಲ್ ಸಿಬ್ಬಂದಿಗಳು ಕೇಳ್ತಾರೆ. ಅಥವಾ ಡಾಕ್ಟರ್ಸು ಕೂಡ ಇರ್ತಾರಲ್ಲೇ, ಅವರು ಕೂಡ ಕೇಳ್ತಾರೆ. ಕೆಲವರಿಗೆ ಹೆಲ್ತ್ ಇಶ್ಯೂಸ್ ಇರುತ್ತೆ, ಅದೆಲ್ಲವೂ ಕೂಡ ಮಾಹಿತಿ ನೀಡಬೇಕಾಗತ್ತೆ. ಸೀನ್ 6, ಬಳ್ಳಾರಿ ಜೈಲಿನೊಳಗೆ ಎಂಟ್ರಿ ಕೊಡ್ತಾರೆ. ಇನ್ನು ಕೈದಿ ನಂಬರ್ ಕೊಟ್ಟಿಲ್ಲ, ಕೊಡ್ತಾರೆ. ಓಕೆ, ಜೈಲಿಗೆ ಬರ್ತಿದ್ದಂತೆ ದರ್ಶನ್ಗೆ ನಂಬರನ್ನು ನೀಡಿದ್ದಾರೆ ಸಿಬ್ಬಂದಿಗಳು. ಎಸ್, ಕೊಟ್ಟಾಗಿದೆ. ಈಗ ಬಳ್ಳಾರಿ ಕಾರಾಗೃಹದಲ್ಲಿ ದರ್ಶನ್ ಆರೋಪಿ ನಂಬರ್ 511 511 ವಿಚಾರಣಾಧೀನ ಖೈದಿ ನಂಬರ್ ಅನ್ನು ನೀಡಿದ್ದಾರೆ ಆ ಜೈಲ್ ಅಧಿಕಾರಿಗಳು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಖೈದಿ ನಂಬರ್ ಏನಿತ್ತು, 6106. ಇಲ್ಲೇನು ಕೊಟ್ಟಿದ್ದಾರೆ, 511 ಕೊಟ್ಟಿದ್ದಾರೆ. ಈಗ ಬಳ್ಳಾರಿ ಜೈಲಿಗೆ ಬರ್ತಿದ್ದಂತೆ ದರ್ಶನ್ಗೆ ಬೇರೆ ನಂಬರ್ ಕೊಟ್ಟಿದ್ದಾರೆ, 511 ನಂಬರ್. 6106 ಎಲ್ಲರಿಗೂ ಬಯಾಟ್ ಆಗ್ಬಿಟ್ಟಿರುತ್ತೆ. ಯಾಕಂದ್ರೆ ಅಷ್ಟು ಟ್ರೆಂಡ್ ಕ್ರಿಯೇಟ್ ಆಯಿತು ಈ ಒಂದು ಖೈದಿ ನಂಬರ್ 6106. ಅದು ದರ್ಶನ್ ಅವರ ಅಭಿಮಾನಿಗಳ ಮುಖಾಂತರ ಈ ಒಂದು ನಂಬರ್ ಸಿಕ್ಕಾಪಟ್ಟೆ ಟ್ರೆಂಡ್ ಕ್ರಿಯೇಟ್ ಆಯಿತು. ಈಗ 511 ಈ ನಂಬರನ್ನು ಕೊಟ್ಟಿದ್ದಾರೆ ಬಳ್ಳಾರಿ ಜೈಲಲ್ಲಿ. ಖೈದಿ ನಂಬರನ್ನು ಕೊಟ್ಟಿದ್ದಾರೆ 511. ಗೊತ್ತಿಲ್ಲ, ಈ ನಂಬರ್ ಕೂಡ ಟ್ರೆಂಡ್ ಸೃಷ್ಟಿಯಾಗಬಹುದು ಮುಂದಿನ ದಿನಗಳಲ್ಲಿ. ಬಿಡ್ತಾರಾ ಅವರ ಅಭಿಮಾನಿಗಳು? ಈ ನಂಬರ್ ಕೂಡ ಟ್ಯಾಟೂ ಹಾಕಿಸ್ಕೊಳ್ತಾರೆ, ಇಲ್ಲ ಗಾಡಿ ಹಿಂದೆ ಹಾಕಿಸ್ತಾರೆ. ಈ ರೀತಿಯಾದಂಥ ಖೈದಿ ನಂಬರ್ ಸಾಕಷ್ಟು ಒಂದು ಟ್ರೆಂಡ್ ಕ್ರಿಯೇಟ್ ಆಗ್ತಾ ಇದೆ. ಅಫ್ಕೋರ್ಸ್ ಹಾಕಬಾರ್ದು ಅಂತ ಪೊಲೀಸರು ಸ್ಟ್ರಿಕ್ಟಾಗಿ ವಾರ್ನಿಂಗ್ ಕೂಡ ಮಾಡಿದ್ದಾರೆ, ಕೆಲವ್ರಿಗೆ ಕ್ರಮ ಕೂಡ ತೆಗೆದುಕೊಂಡಿದ್ದಾರೆ. ಅದು ಖೈದಿ ನಂಬರ್, ಅದು ನೀವ್ಯಾಕೆ ಹಾಕಿಸ್ಕೊಳ್ತಿದ್ದೀರಾ ಅಂತ. ಇಲ್ಲಿ 511 ನಂಬರ್ ಕೊಟ್ಟಿದ್ದಾರೆ. ಓಕೆ, ಯಾರಾದ್ರ ಬಗ್ಗೆ ಡೀಟೇಲ್ಸ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪಾಂಡುರಂಗ. 6106 ಈ ನಂಬರ್ ಸಾಕಷ್ಟು ಒಂದು ಟ್ರೆಂಡ್ ಕ್ರಿಯೇಟ್ ಆಯಿತು.
ಅದು ದರ್ಶನ್ ಅಭಿಮಾನಿಗಳಿಂದ. ಈಗ 511 ಇದು ಈ ನಂಬರ್ ಕೂಡ ಟ್ರೆಂಡ್ ಕ್ರಿಯೇಟ್ ಆಗುತ್ತಾ ಮುಂದೆ ಅಂತ? ದಿವ್ಯಾ, ಏನು ಸೆಂಟ್ರಲ್ ಜೈಲಿನಲ್ಲಿ ಇವತ್ತೇ ತಾನೇ ಎಂಟ್ರಿ ಕೊಟ್ಟಿದ್ದ ದರ್ಶನ್ ಅವರು ಇಂದಿನಿಂದ ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲಿ ಮುದ್ದೆ ಮುರಿಯುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಪರಪ್ಪನ ಅಗ್ರಹಾರ ಜೈಲು ಸೇರಿದಂತಹ ಬಳಿಕ 6106 ಅಂತಕ್ಕಂತ ಒಂದು ಕೈದಿ ನಂಬರ್ ಅನ್ನ ಕೊಟ್ಟಿದ್ರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ. ಅದು ಬಹಳಷ್ಟು ಪ್ರಮಾಣದಲ್ಲಿ ರಾಜ್ಯಾದ್ಯಂತ ಸಿಕ್ಕಾಪಟ್ಟಿ ವೈರಲ್ ಆಗಿತ್ತು. ಜೊತೆಗೆ ಅವರ ಅಭಿಮಾನಿಗಳು ಆಟೋದ ಮೇಲೆ ಬರೆಸ್ಕೊಳ್ಳುವಂತದ್ದಾಗಿರ್ಬೋದು, ಬೈಕ್ ಮೇಲೆ ಬರೆಸ್ಕೊಳ್ಳುವಂತದ್ದಾಗಿರ್ಬೋದು, ಅದರಲ್ಲೂ ಕೂಡ ಏನು ತಮ್ಮ ಕೈ ಮೇಲೆ ಹಚ್ಚೆ ಕೂಡ ಹಾಕ್ಸ್ಕೊಂಡಂತ ಉದಾಹರಣೆ ಕೂಡ ನಾವು ಸಮಾಜದಲ್ಲಿ ಕಂಡಿದ್ದೇವೆ. ಅದರಲ್ಲೂ ಕೂಡ ಒಂದು ಮಗುವಿನ ಬರ್ತ್ಡೇ ಕಾರ್ಯಕ್ರಮದಲ್ಲೂ ಕೂಡ ಆ ಒಂದು ಕೈದಿ ನಂಬರ್ ಅನ್ನ ಇಟ್ಟು ಬರ್ತ್ಡೇ ಕಾರ್ಯಕ್ರಮವನ್ನ ಮಾಡಿದ್ರು. ಆದ್ರೆ ಅದರಲ್ಲಿ ಜೊತೆಗೆ ಈಗ ಬಳ್ಳಾರಿ ಜೈಲಿಗೆ ಬಂದಂತ ದರ್ಶನ್ ಅವರಿಗೆ 511 ಅಂತಕ್ಕಂತ ಕೈದಿ ನಂಬರ್ ಅನ್ನ ಈಗಾಗಲೇ ಬಳ್ಳಾರಿಯ ಸೆಂಟ್ರಲ್ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಹಿಂದೆ ಏನು ಪರಪ್ಪನ ಅಗ್ರಹಾರಕ್ಕೆ ಸೇರಿದಂತಹ ದರ್ಶನ್ ಅವರಿಗೆ ಆ ಒಂದು ಕೈದಿ ನಂಬರ್ ಬಹಳಷ್ಟು ಪ್ರಮಾಣದಲ್ಲಿ ವೈರಲ್ ಆಗಿತ್ತು. ಜೊತೆಗೆ ಸಾಕಷ್ಟು ಪ್ರಮಾಣದಲ್ಲಿ ಟ್ರೆಂಡ್ ಅನ್ನು ಕೂಡ ಕ್ರಿಯೇಟ್ ಮಾಡಿತ್ತು. ಅಂತಂದ್ರೆ ಅಭಿಮಾನಿಗಳು ತಮಗೆ ಬೇಕಾದಂತ ತಮ್ಮ ನಟನ ಕೈದಿ ನಂಬರ್ ಅನ್ನ ಅವರು ಬರೆಸ್ಕೊಳ್ಳೋದ್ರ ಮೂಲಕ, ಹಚ್ಚೆ ಹಾಕಿಸ್ಕೊಳ್ಳೋದ್ರ ಮೂಲಕ ಬಹಳಷ್ಟು ಪ್ರಮಾಣದಲ್ಲಿ ವೈರಲ್ ಕೂಡ ಆಗಿದ್ವು. ಆದ್ರೆ ಜೊತೆಗೆ ಕ್ರಮ ಕೂಡ ಆಗಿತ್ತು. ಆದ್ರೆ ಈಗ ಈ ಒಂದು 511 ಅಂತಕ್ಕಂತ ಏನು ನಂಬರ್ ಅನ್ನ ಕೊಟ್ಟಿದ್ದಾರೋ ಆ ಒಂದು ನಂಬರ್ ಕೂಡ ಬಹಳಷ್ಟು ಪ್ರಮಾಣದಲ್ಲಿ ಟ್ರೆಂಡ್ ಆಗುವಂತ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಈಗಷ್ಟೇ ಮಾಧ್ಯಮಗಳ ಮುಖಾಂತರ ಆ ಒಂದು ಸುದ್ದಿ ರಾಜ್ಯಾದ್ಯಂತ ಬಿತ್ತರ ಆಗುತ್ತೋ ಆ ಒಂದು ಬಿತ್ತರ ಆದ ಬಳಿಕ ಏನು ಅವರ ಅಭಿಮಾನಿಗಳು ಈ ಒಂದು ನಂಬರ್ ಅನ್ನು ಕೂಡ ಟ್ರೆಂಡ್ ಮಾಡುವಂತ ಸಾಧ್ಯತೆಗಳು ಬಹಳಷ್ಟು ನಿಶ್ಚಳವಾಗಿದ್ದಾವೆ. ದಿವ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ರಣಭಯಂಕರ ಇತಿಹಾಸದ ಬಂಧಿಖಾನೆಗೆ ದರ್ಶನನ್ನು ಶಿಫ್ಟ್ ಮಾಡಿದ್ದಾಯಿತು. ಪರಪ್ಪನ ಅಗ್ರಹಾರದಂತೆ ಇರಲ್ಲ ಇನ್ಮುಂದೆ ದರ್ಶನ್ ಜೀವನ. ಬಳ್ಳಾರಿ ಜೈಲ್ ಹೆಸರು ಕೇಳಿದ್ರೇ ಎಂಥವರಿಗೂ ಕೂಡ ನಡುಕ ಹುಟ್ಟುತ್ತೆ. ಕಲ್ಲು ಬಂಡೆಗಳ ಮಧ್ಯೆ ಇರುವಂಥ ವಿಶಾಲವಾದ ಕಾರಾಗೃಹವನ್ನು ನಿರ್ಮಾಣ ಮಾಡಲಾಗಿದೆ. ರಣ ಬಿಸಿಲಿಗೆ ಕಾದು ಹೋಗಿರುತ್ತೆ ಆ ಕೂರುವ ಅಥವಾ ಮಲಗುವಂಥ ಕಲ್ಲಿನ ಕಟ್ಟಡವಾಗಿರುವಂಥ ಜೈಲಲ್ಲಿ ಬಿಸಿಲನ್ನ ಕಳೆಯೋದೇ ನರಕ. ತುಂಬ ಹ್ಯೂಮಿಡಿಟಿ ಇರುತ್ತೆ ಬಳ್ಳಾರಿ ಅಂದರೆ. ಬೆಂಗಳೂರಿಗಿರುವಂಥ ವೆದರು ಬಳ್ಳಾರಿಯಲ್ಲಿರುವಂಥ ವೆದರ್ಗೂ ತುಂಬ ಡಿಫ್ರೆನ್ಸ್ ಇದೆ. ಇಲ್ಲಿ ಚಳಿ ಆಗುತ್ತೆ, ಅಲ್ಲಿ ಯಾವಾಗಲೂ ನೋಡಿದ್ರೂ ಕೂಡ ನರಕನ ಅನುಭವಿಸ್ಬೇಕಾಗತ್ತೆ. ಯಾಕಂದರೆ ಅಷ್ಟು ಬಿಸಿಲಿನ ತಾಪಮಾನ ಇರುತ್ತೆ ಅಲ್ಲಿ ಬಳ್ಳಾರಿಯಲ್ಲಿ. ಅದಕ್ಕೆ ಆ ಬಳ್ಳಾರಿ ಜೈಲ್ ಹೆಸರು ಹೇಳಿದ್ರೇ ಎಂಥವ್ರಿಗೂ ಕೂಡ ನಡಕ ಉಂಟಾಗತ್ತೆ. ಕಲ್ಲು ಬಂಡೆಗಳ ಮಧ್ಯೆ ಇರುವಂಥ ವಿಶಾಲವಾದಂಥ ಕಾರಾಗೃಹ ಇದು. ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಇದೀಗ A2 ಆರೋಪಿ ದರ್ಶನ್ ಕಂಬಿ ಎಣಿಸುತ್ತಿದ್ದಾರೆ. ಜೈಲಿನ ಹೊರಭದ್ರತಾ ವಿಭಾಗದ ಸೆಲ್ನಲ್ಲಿ ದರ್ಶನ್ಗೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬಳ್ಳಾರಿ ಕಾರಾಗೃಹದ ಹೈ ಸೆಕ್ಯೂರಿಟಿ ಸೆಲ್ಗೆ ಇದೀಗ ದರ್ಶನ್ರನ್ನ ಶಿಫ್ಟ್ ಮಾಡಿದಾಯಿತು. ಜೈಲಿನ ಬ್ಯಾರೆಕ್ನಲ್ಲಿ 10 ಬೈ 10 ಅಡಿ ಅಗಲದ ಒಂದೊಂದು ಸೆಲ್ ಇದೆ. ದರ್ಶನ್ ಇರುವ ಸೆಲ್ಗೆ ದಿನದ 24 ಗಂಟೆಯೂ ಕೂಡ ಭಾರಿ ಭದ್ರತೆ ಇರುತ್ತೆ. ಈ ಸೆಲ್ನ ಒಳಗಡೆ ಬಾತ್ರೂಮ್ ಇದೆ, ಶೌಚಾಲಯದ ವ್ಯವಸ್ಥೆ ಎಲ್ಲವೂ ಕೂಡ ಇದೆ. ದರ್ಶನ್ಗೆ ಇರಿಸುವ ಸೆಲ್ ಮುಂಭಾಗ ವಾಕಿಂಗ್ ಪಾತ್ ಕೂಡ ಇದೆ. 20 ಅಡಿ ಅಗಲ ಇದೆ, 60 ಅಡಿ ಉದ್ದದ ವಾಕಿಂಗ್ ಪಾತ್ ನೋಡ್ತಾ ಇದ್ದೀರಾ. ಬೆಳಗ್ಗೆ ಮತ್ತು ಸಂಜೆ 15 ನಿಮಿಷ ಅಷ್ಟೇ ವಾಕಿಂಗ್ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.